ಚನ್ನರಾಯಪಟ್ಟಣ ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ ಅಂಗವಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮೊಸಳೆ ಹೊಸಳ್ಳಿ ಹಾಗೂ ಚನ್ನರಾಯಪಟ್ಟಣ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಘಟಕ ಇವರ ಸಹಯೋಗದೊಂದಿಗೆ ರೆಡ್ ಕ್ರಾಸ್ ಸಂಸ್ಥೆಯ ಬಗ್ಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಉದಯಶಂಕರ್ ನಿರ್ದೇಶಕರು ರೆಡ್ ಕ್ರಾಸ್ ಸಂಸ್ಥೆ ಚನ್ನರಾಯಪಟ್ಟಣ ತಾಲೂಕು, ಶ್ರೀ ಕಿಶೋರ್ ಕುಮಾರ್ ಸಿಎಸ್ ಖಜಾಂಚಿಗಳು, ಶ್ರೀಮತಿ ಭಾಗ್ಯಲಕ್ಷ್ಮಿ ಆ ಸಂಯೋಜಕರು, ಕಾಲೇಜು ಯುವ ರೆಡ್ ಕ್ರಾಸ್ ಘಟಕ ಕಾಲೇಜು ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. ಹೋಗೋಷ್ಟು ಶಕ್ತಿ ಹೊಂದಿದ್ವಿ, ಬಟ್ ಆದ್ರೆ ರಕ್ತನ ನಾವು ಕೃತಕವಾಗಿ ಉತ್ಪತ್ತಿ ಮಾಡೋ ಶಕ್ತಿ ಭಗವಂತ ನಮಗೆ ಕೊಟ್ಟಿಲ್ಲ. ಜೀನೇಂದ್ರಿ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಆ ಮಹಾಯುದ್ಧದಲ್ಲಿ ಅವರು ಫಸ್ಟ್ ರೆಕಗ್ನೈಸ್ ಮಾಡಿದ್ದು ಏನಂತ ಹೇಳಿದ್ರೆ, ಅಲ್ಲಿ ಗನ್ಗಳಿಲ್ಲ ಅಂತಾಗ್ಲಿ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಅಂತಾಗ್ಲಿ, ಅಥವಾ ವೈದ್ಯರಿಲ್ಲ ಅಂತಾಗ್ಲಿ, ಅಥವಾ ನರ್ಸಸ್ ಇಲ್ಲ ಅಂತಾಗ್ಲಿ, ಅಥವಾ ಫಸ್ಟ್ ಏಡ್ ಇಲ್ಲ ಅಂತಾಗ್ಲಿ ಅಂತ ಅವ್ರು ಯೋಚನೆ ಮಾಡಿದ್ದು. ಆ ಜಾಗದಲ್ಲಿ ಇದೆಲ್ಲ ಇದೆ, ಆದ್ರೆ ಒಬ್ಬ ಜೀವ ಉಳಿಸ್ಲಿಕ್ಕೆ ಬೇಕಾಗಿರೋ ಮಹತ್ವವಾದ ರಕ್ತ ಇಲ್ಲ. ಸೊ ಈ ರಕ್ತನ ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಸೊ ಅವಾಗ ಅವ್ರಿಗೆ ಯಾರೋ ಸಜೆಸ್ಟ್ ಮಾಡ್ತಾರೆ, ನೀನ್ ನೋಡಪ್ಪ, ನೀನ್ ಒಬ್ಬ ದೇಹದಲ್ಲಿ ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ ಎಷ್ಟಿರುತ್ತೆ ರಕ್ತ? 4 to 5 ಲೀಟರ್ ಬ್ಲಡ್ ಇರುತ್ತೆ, ಹೌದಲ್ವಾ? ಸೊ ಒಬ್ಬ ವ್ಯಕ್ತಿ ಒಂದೇ ಬಾಟಲ್, ಅದು 350 ml ಬ್ಲಡ್ ನ ಕೊಡ್ಲಿಕ್ಕೆ ಸಾಧ್ಯ. ಮುಂಚೆ ನಾವು 250 ತೆಗಿತಾ ಇದ್ರು ಗ್ಲಾಸ್ ಬಾಟಲ್ ಅಲ್ಲಿ. ಸೊ 350 ml ಬ್ಲಡ್ ಕೊಡ್ಲಿಕ್ಕೆ ಅಷ್ಟೇ ಸಾಧ್ಯ ಅಂತ ಹೇಳಿ ಸಜೆಸ್ಟ್ ಮಾಡಿದಾಗ ಅವ್ರು ಯೋಚನೆ ಮಾಡ್ತಾರೆ, ನನ್ನ ಒಬ್ಬನಿಂದ ನನ್ನ ಒಬ್ಬನ ಜೀವ